ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಸಾಂಬಾರ್ ರೆಸಿಪಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈಗಲೇ ಸದಾ ಸಪೋರ್ಟ್ ಮಾಡ್ತಾಯಿರಿ. ಈಗ ಕೀರೆ ಸೊಪ್ಪಿನ ಹಾಲು ಪಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮನೇಲೇ ಬೆಳೆದಿರೋ ಅಂಥ ಕೆಂಪು ಕೀರೆ ಸೊಪ್ಪು, ಇದರಲ್ಲಿ ಬಿಳಿದು ಬರುತ್ತೆ ಮತ್ತು ಕೆಂಪದು ಬರುತ್ತೆ. ನಾನು ಕೆಂಪು ಕೀರೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಮನೇಲೇ ಬೆಳೆದಿರೋ ಸೊಪ್ಪಲ್ಲಿ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪು ಸ್ವಲ್ಪ ಎಳೆದಿರಬೇಕು, ಬಲ್ತಿರಬಾರ್ದು. ನೋಡಿ, ಎಳೆದಿರಬೇಕು ಸೊಪ್ಪು ಕೂಡ. ತುಂಬಾ ರುಚಿಯಾಗಿರುತ್ತೆ. ಇದು ಮುದ್ದೆಗೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹೊಟ್ಟೆ ತುಂಬಿದ್ರೂ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಥರ ಅಷ್ಟು ರುಚಿಯಾಗಿರುತ್ತೆ. ಸೊಪ್ಪನ್ನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕೆಲವರು ಕೀರೆ ಸೊಪ್ಪನ್ನೆಲ್ಲ ದಂಟೆಲ್ಲ ತೆಗ್ದಾಕ್ಬಿಡ್ತಾರೆ, ಬರೀ ಸೊಪ್ಪು ಅಷ್ಟೇ ಹಾಕೊತಾರೆ. ಆ ಥರ ಎಲ್ಲ ಮಾಡ್ಕೋಬಾರ್ದು. ದಂಟು ಸಮೇತನೇ ಹಾಕೋಬೇಕು. ಆವಾಗಲೇ ಸಾಂಬಾರು ರುಚಿ ಇರುತ್ತೆ, ಪಲ್ಯನೂ ಕೂಡ ತುಂಬ ರುಚಿಯಾಗಿರುತ್ತೆ. ಮತ್ತು ಸೊಪ್ಪಿನ ದಂಟಲ್ಲೂ ಕೂಡ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಆ ದಂಟನ್ನ ಯೂಸ್ ಮಾಡೋದೇ ಇಲ್ಲ. ದಂಟೆಲ್ಲ ತೆಗ್ದಾಕ್ಬಿಟ್ಟು ಅಂದರೆ ತುದಿ ಚಿಗುರು ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ತಾರೆ. ಆ ಥರ ಮಾಡಬೇಡಿ. ಈ ಥರ ದಂಟು ಸಮೇತನೇ ಕಟ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಇದು ಸೊಪ್ಪು ಎಳೆದಿರಬೇಕು. ನಾನು ಆಗಲೇ ಹೇಳಿದಾಗೆ ಬಲ್ತಿರಬಾರ್ದು. ಈ ಸಾಂಬಾರಿಗೆ ಎಳೆ ಕೀರೆ ಸೊಪ್ಪು ಆಗಿರಬೇಕು. ಮತ್ತು ಮನೇಲೇ ಬೆಳೆದಿರೋ ಅಂಥ ಕೀರೆ ಸೊಪ್ಪು ಆಗಿರೋಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಇದು ಮನೇಲೇ ಬೆಳೆದಿರೋ ಅಂಥ ಸೊಪ್ಪನ್ನೇ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಸೊಪ್ಪನ್ನ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಕೀರೆ ಸೊಪ್ಪಲ್ಲೂ ಕೂಡ ಸ್ವಲ್ಪ ಮಣ್ಣಿರುತ್ತೆ, ಕೆಳಗಡೆನೇ ಇರುತ್ತಲ್ವ ದಂಟು ಸಮೇತ ಕುಯ್ಕೊಂಡಿರ್ತೀವಿ. ಹಾಗಾಗಿ ಸ್ವಲ್ಪ ಮಣ್ಣಿರುತ್ತೆ. ಹಾಗಾಗಿ ಚೆನ್ನಾಗಿ ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಸೊಪ್ಪು ತಿನ್ನುವಾಗ ಆ ಮಣ್ಣೆಲ್ಲ ಹಾಗೆ ಒಂಥರ ಮರಳು ಥರ ಮಣ್ಣು ಹಾಗೇ ಇರುತ್ತೆ. ಅದು ತಿನ್ನುವಾಗ ಗೊತ್ತಾಗುತ್ತೆ, ಕರ ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಸೊಪ್ಪನ್ನ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ನೀರಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ತೊಳೆದಿರೋ ಅಂಥ ಸೊಪ್ಪನ್ನ ಬಿಸಿನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಕುಕ್ಕರಲ್ಲೆಲ್ಲ ಏನು ಬೇಯಿಸ್ಕೊಳ್ಳೋದು ಬೇಡ. ಈ ಥರ ಓಪನ್ ಪಾತ್ರೆಯಲ್ಲೇ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಸಾಂಬಾರು ಮುದ್ದೆಗೆ, ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಈಗ ಸೊಪ್ಪನ್ನ ಬೇಯಿಸ್ಕೊಳ್ಳೋಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಖಾರಕ್ಕೆ ನಾನಿಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. 1 ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಇನ್ನು ಸ್ವಲ್ಪ ಜಾಸ್ತಿ ತಿಂತೀರ ಅನ್ನಂಗಿದ್ರೆ ನೀವು ಇನ್ನೊಂದು 2 ಹಸಿಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಹಾಕೋಬೋದು. ನಾನಿಲ್ಲಿ 1 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ. ನಿಮಗೆ ಖಾರ ಜಾಸ್ತಿ ತಿಂತೀರ ಅನ್ನಂಗಿದ್ರೆ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಆ ಎಣ್ಣೆಗೆ 1 ಈರುಳ್ಳಿನ ಕಟ್ ಮಾಡ್ಕೊಂಡಿರೋಂಥ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಮತ್ತು 1 ಗೆಡ್ಡೆಯಷ್ಟು ಚಿಕ್ಕದು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಮತ್ತು ಒಂದು 5ರಿಂದ 6 ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸನ್ನು ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಮತ್ತೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಮಾಡೋದು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾವು ಇವಾಗ ಮೊಸಪ್ಪೆಲ್ಲ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರಲ್ಲ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಸಾಂಬಾರು. ಇದನ್ನೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಸೊಪ್ಪನ್ನ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ, ಸೊಪ್ಪು ಬೇಯ್ತಾ ಇದೆ. ಇನ್ನು ಅಷ್ಟರಲ್ಲಿ ನಾನು ಬೆಂದಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಎತ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಮೆಣಸಿನ್ಕಾಯಿನ ರುಬ್ಕೊಳ್ಳೋಕ್ಕೆ ತೆಕ್ಕೊಂಡಿದ್ದೀನಿ. ಸೊಪ್ಪು ಸ್ವಲ್ಪ ನಿಧಾನಕ್ಕೆ ಹಾಗೆ ಬೇಯ್ತಾ ಇರಲಿ. ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು ಬೇಯಿಸ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಫ್ರೈ ಮಾಡ್ಕೊಂಡ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಅದನ್ನು ಕೂಡ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ
ಬೇಯಿಸೋಕ್ಕಿಟ್ಟಿನಲ್ಲ ಸೊಪ್ಪನ್ನ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಸೌಟಷ್ಟು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ತರಿ ತರಿಯಾಗಿರಬಾರ್ದು, ಫುಲ್ಲು ನೈಸ್ಗೆ ರುಬ್ಕೋಬೇಕು. ನೋಡಿ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈ ಸೊಪ್ಪನ್ನೆಲ್ಲ ಸಪ್ರೇಟಾಗೆ ತೆಕ್ಕೊತಾ ಇದ್ದೀನಿ ನಾನು. ನೀವು ಜಾಲರಿನಲ್ಲಾದ್ರೂ ಸೊಪ್ಪನ್ನ ಸೋಸ್ಕೋಬೋದು. ನೀವು ಈ ಸೊಪ್ಪನ್ನ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ಳಂಗಿದ್ರು ಕೂಡ ಒಗ್ಗರಣೆನ ಹಾಕೋಬೋದು ಸೊಪ್ಪನ್ನ. ಇಲ್ಲಾಂದರೆ ಹಾಗೆ ತಿಂತೀವಿ ಅನ್ನೋದಿದ್ರು ಕೂಡ ಹಾಗೆ ಕೂಡ ತಿನ್ಬೋದು. ಹಾಗೆ ತಿನ್ನೋಕ್ಕೂ ಇದು ಮನೇಲಿ ಬೆಳೆದಿರೋ ಅಂಥ ನಾಟಿ ಕೀರೆ ಸೊಪ್ಪಾಗಿರೋದ್ರಿಂದ ಒಗ್ಗರಣೆ ಇಲ್ಲದೆ ಹಾಗೆ ಬರೀ ಸೊಪ್ಪನ್ನು ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನು ಕೂಡ ಸಪ್ರೇಟಾಗಿ ತೆಕ್ಕೊಂಡಿದ್ದೀನಿ. ಸೊಪ್ಪನ್ನ ಬೇಯೋಕೆ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ. ನೋಡಿ ಸೊಪ್ಪನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನ ಯಾವುದೇ ರೀತಿ ನಾನು ಒಗ್ಗರಣೆ ಮಾಡ್ತಾಯಿಲ್ಲ, ಹಾಗೇ ತಿನ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಸೊಪ್ಪು ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲೇ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದೇ ಪಾತ್ರೆನ ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ 2-3 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 5-6 ಹೆಸರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡ್ರೆ ಸಾಕು ಒಗ್ಗರಣೆಗೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆನೂ ಕೂಡ ಸೀದ್ಬಿಟ್ರೆ ಸಾಂಬಾರು ಕೂಡ ಅದೇ ಫ್ಲೇವರ್ ಬರುತ್ತೆ. ಹಾಗಾಗಿ ನೀವು ಉರಿ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವು ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೆ, ಯಾಕಂದರೆ ಸೊಪ್ಪು ಬೇಯಿಸಿರೋ ನೀರು ಕೂಡ ಜಾಸ್ತಿನೇ ಇತ್ತಲ್ವ, ಹಾಗಾಗಿ ನಾನು ರುಬ್ಬುವಾಗ ಜಾಸ್ತಿ ನೀರನ್ನು ಸೇರಿಸಿ ರುಬ್ಬಿಲ್ಲ. ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ಸೊಪ್ಪು ಬೇಯಿಸಿರೋ ನೀರೆಲ್ಲ ವೇಸ್ಟ್ ಆಗುತ್ತೆ. ಈಗ ಮಿಕ್ಸಿ ಜಾರ್ನ ನೀಟಾಗಿ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಾಂಬಾರು ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಈಗಲೇ ಊಟ ಮಾಡಿಬಿಡ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗ ನಾವು ಸೊಪ್ಪು ಬೇಯಿಸ್ಕೊಂಡಿರೋ ಅಂಥ ನೀರಿತ್ತಲ್ಲ ಆ ನೀರನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ಈ ಸಾಂಬಾರು ತುಂಬ ಗಟ್ಟಿಗಿದ್ರೂ ಕೂಡ ಚೆನ್ನಾಗಿರಲ್ಲ, ತುಂಬ ನೀರು ಥರನೂ ಮಾಡ್ಕೋಬೇಡಿ, ಸ್ವಲ್ಪ ಒಂದು ಮೀಡಿಯಮ್ಮಾಗೆ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಸೊಪ್ಪು ಬೇಯಿಸೋಕ್ಕೂ ಕೂಡ ಉಪ್ಪು ಹಾಕಿದ್ವಿ, ಹಾಗಾಗಿ ಆ ನೀರಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗೇ ಈ ಥರ ಕುದಿಬೇಕು ಸಾಂಬಾರು. ನೋಡಿ ಈ ಹದದಲ್ಲಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾವು ಮತ್ತೆ ಕೊನೆಯಲ್ಲಿ ಹಾಲನ್ನು ಸ್ವಲ್ಪ ಸೇರಿಸ್ತೀವಿ, ಹಾಗಾಗಿ ಅವಾಗ ಇನ್ನೊಂದು ಸ್ವಲ್ಪ ತೆಳ್ಳಗಾಗುತ್ತೆ ಸಾಂಬಾರು. ಹಾಗಾಗಿ ನೀವು ಫಸ್ಟೇ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಮುದ್ದೆಗೆಲ್ಲ ಆದರೆ ಸ್ವಲ್ಪ ಒಂಚೂರು ಗಟ್ಟಿಗೆ ಇರಬೇಕು ಸಾಂಬಾರು, ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಬೇಯಬೇಕು. ಆ ಹಸಿ ವಾಸನೆ ಇದ್ರದ್ದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಾನು 1 ಲೋಟ ಹಾಲನ್ನ ಸೇರಿಸ್ತಾ ಇದ್ದೀನಿ. 1 ಲೋಟದಷ್ಟು ಹಸಿ ಹಾಲನ್ನೇ ಸೇರಿಸ್ತಾ ಇದ್ದೀನಿ ನಾನು. ಹಾಲನ್ನು ನಾನೇನು ಕುದಿಸ್ಕೊಂಡಿಲ್ಲ, ಹಾಗೆ ಹಸಿ ಹಾಲನ್ನೇ ಸೇರಿಸ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲಂತೂ ಸಾಂಬಾರು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಫ್ರೆಂಡ್ಸ್, ಅದು ನೀವು ಒಂದು ಸಲ ಮಾಡಿದಾಗ್ಲೇ ಗೊತ್ತಾಗೋದು. ನಾನಿಲ್ಲಿ ಯಾವುದೇ ರೀತಿ ಗ್ಯಾಸ್ನ ಕೂಡ ಆಫ್ ಮಾಡ್ಕೊಂಡಿಲ್ಲ. ಹಾಲು ಹಾಕಿದ್ಮೇಲೆ ಹಾಲು ಹಾಕಿ ಕೂಡ 1 ಕುದಿನ ಕುದಿಸ್ಕೋಬೇಕಾಗತ್ತೆ. 1 ಲೋಟದಷ್ಟು ಹಾಲು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಹಾಲು ಹಾಕಿದ್ಮೇಲೆ ಒಡೆದೋಗುತ್ತೆ ಹಾಲೆಲ್ಲ ಅನ್ನೋ ಥರ ಎಲ್ಲ ಏನು ಅನ್ಕೋಬೇಡಿ, ಏನೂ ಆಗೋಲ್ಲ. ಹಾಲು ಹಾಕಿದ್ಮೇಲೂ ಕೂಡ 1 ಕುದಿ ಬರೋವರೆಗೂ ಚೆನ್ನಾಗೆ ಕುದಿಸ್ಕೋಬೇಕು ಸಾಂಬಾರನ್ನ. ಹಾಲು ಹಾಕಿದ್ಮೇಲಂತೂ ಫ್ಲೇವರ್ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಅಂದರೆ ಸಾಂಬಾರು. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.